Dear students, welcome back again to AKS Academy. So as part of our online initiative, we have started with our CSAT classes. So in CSAT, we had done permutations and combinations. So this is the class 2 of permutations and combinations. In this, we will be dealing with the linear arrangement of persons. So in case if you have not watched ನೀವು ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಕೊಟ್ಟಿದ್ದೀವಿ. ಫಸ್ಟ್ ವಿಡಿಯೋ ನೋಡ್ಬಿಟ್ಟು ಅದಾದ ನಂತರ ಸೆಕೆಂಡ್ ವಿಡಿಯೋ ನೋಡಿ. ಎಸ್, ಈಗ ಫಸ್ಟ್ ಈ ಪರ್ಮಿಟೇಷನ್ಸ್ ಮತ್ತೆ ಕಾಂಬಿನೇಷನ್ಸ್ ಗಳನ್ನ ನಾವು ಸಾಲ್ವ್ ಮಾಡಬೇಕಾದ್ರೆ ಕೆಲವೊಂದು ಪ್ರೊಸೀಜರ್ಸ್ ಗಳನ್ನ ಫಾಲೋ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನಮ್ಗೆ ಇದು ಆರ್ಡರ್ ಇದೆಯೋ ಆರ್ಡರ್ ಇಲ್ಲೋ ಅನ್ನೋದು ಮ್ಯಾಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಆರ್ಡರ್ ಇದ್ರೆ ಅದನ್ನ ಪರ್ಮಿಟೇಷನ್, ಆರ್ಡರ್ ಇಲ್ಲ ಅಂದ್ರೆ ಅದನ್ನ ಕಾಂಬಿನೇಷನ್ ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೀನಿ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಹಾಗಾಗಿ ನಾವು ಫಸ್ಟ್ ಕೆಲವು ಸ್ಟೆಪ್ಸ್ ಗಳನ್ನ, ಪ್ರೊಸೀಜರ್ಸ್ ಗಳನ್ನ ಫಾಲೋ ಮಾಡಬೇಕು. ಯಾವುದೇ ಒಂದು ಪರ್ಮಿಟೇಷನ್ ಮತ್ತೆ ಕಾಂಬಿನೇಷನ್ ಇದು ಕ್ವಶನ್ ಅನ್ನ ನೋಡಿದ ತಕ್ಷಣ ಯೂಶುವಲಿ ಪರ್ಮಿಟೇಷನ್ ಮತ್ತೆ ಕಾಂಬಿನೇಷನ್ ಕ್ವಶನ್ ಅನ್ನ ಹೇಗೆ ಐಡೆಂಟಿಫೈ ಮಾಡೋದಂತ ಹೇಳ್ತೀನಿ ನಾನು. ಫಸ್ಟ್ ನೋಡಿದ ತಕ್ಷಣ ನೀವು ಫಸ್ಟ್ ನಿಮ್ಮನ್ನ ನೀವು ಕ್ವಶನ್ ಮಾಡ್ಕೊಳ್ಬೇಕು, ಡಸ್ ದಿ ಆರ್ಡರ್ ಮ್ಯಾಟರ್ ಆರ್ ನಾಟ್. ಈ ಕ್ವಶನ್ ಅಲ್ಲಿ ಆರ್ಡರ್ ಮ್ಯಾಟರ್ ಆಗುತ್ತಾ ಇಲ್ವಾ ಅಂತ ನೀವು ಕ್ವಶನ್ ಮಾಡಬೇಕು. ಅದಕ್ಕಾಗಿ ಬೇಕಾದ ಶಾರ್ಟ್ ಕಟ್ ಗಳು ಹೇಗೆ ಐಡೆಂಟಿಫೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಒಂದು ವೇಳೆ ಆರ್ಡರ್ ಮ್ಯಾಟರ್ ಆಗಿದ್ರೆ ಅದು ಪರ್ಮಿಟೇಷನ್ ಆಗುತ್ತೆ, ಆರ್ಡರ್ ಮ್ಯಾಟರ್ ಆಗಿಲ್ಲ ಅಂದ್ರೆ ಅದು ಕಾಂಬಿನೇಷನ್ ಆಗುತ್ತೆ. ಇಫ್ ಆರ್ಡರ್ ಬೇಕು ಅಂತ ಆದ್ರೆ ಅದು ಪರ್ಮಿಟೇಷನ್, ಆರ್ಡರ್ ಬೇಕಿಲ್ಲ ಅಂತ ಆದ್ರೆ ಅದು ಕಾಂಬಿನೇಷನ್. ಸೊ ಅದನ್ನ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಅದಾದ ನಂತರ ಕ್ವಶನ್ ಅಲ್ಲಿ ಏನಾದ್ರೂ ಕಂಡೀಷನ್ ಇದೆಯಾ ಅಂತ ನೋಡಬೇಕು. ಫಾರ್ ಎಕ್ಸಾಂಪಲ್, ಇಫ್ ಅ ಕ್ವಶನ್ ಹ್ಯಾಸ್ ಎನಿ ಕಂಡೀಷನ್, ಯು ಹ್ಯಾವ್ ಟು ರೆಪ್ರೆಸೆಂಟ್ ದ ಕಂಡೀಷನ್ಸ್ ಫಸ್ಟ್. ಆ ಕಂಡೀಷನ್ಸ್ ಎಲ್ಲಿರುತ್ತೆ, ಹೇಗಿರುತ್ತೆ, ಅದನ್ನ ಹೇಗೆ ಐಡೆಂಟಿಫೈ ಮಾಡೋದಂತ ಹೇಳ್ಕೊಡ್ತೀನಿ. ಕಂಡೀಷನ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡಿದ ಮೇಲೆ ನೀವು ಉಳಿದ ಥಿಂಗ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡಬೇಕು. ಸೊ ಈ ಮೂರು ಸ್ಟೆಪ್ ಗಳನ್ನ ನೀವು ಪರ್ಮಿಟೇಷನ್ ಕಾಂಬಿನೇಷನ್ ಕ್ವಶನ್ಸ್ ಮಾಡುವಾಗ, ಸಾಲ್ವ್ ಮಾಡುವಾಗ ನೋಡ್ಕೊಳ್ಬೇಕು. ಫಸ್ಟ್ ನಿಮ್ಮನ್ನ ನೀವೇ ಕೇಳ್ಕೊಳ್ಬೇಕು, ವೆದರ್ ಆರ್ಡರ್ ಮ್ಯಾಟರ್ಸ್ ಆರ್ ನಾಟ್. ಅದಾದ ನಂತರ ಆರ್ಡರ್ ಮ್ಯಾಟರ್ ಆದ್ರೆ ಪರ್ಮಿಟೇಷನ್, ಆರ್ಡರ್ ಮ್ಯಾಟರ್ ಆಗೋದಿದ್ರೆ ಕಾಂಬಿನೇಷನ್. ಅದೆರಡಕ್ಕೆ ಬೇರೆ ಬೇರೆ ಟೈಪ್ ಅಲ್ಲಿ ನಾವು ಕ್ವಶನ್ ಅನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಅದಾದ ನಂತರ ನಾವು ಕಂಡೀಷನ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡಬೇಕು. ಕಂಡೀಷನ್ಸ್ ಎಲ್ಲಿರುತ್ತೆ, ಹೇಗಿರುತ್ತೆ ಅಂತ ಕ್ವಶನ್ಸ್ ಬರುವಾಗ ಹೇಳ್ತೀನಿ. ಅದಾದ ನಂತರ ಉಳಿದ ಕ್ವಶನ್ಸ್ ಗಳನ್ನ ಮಾಡ್ಬೇಕು. ಈ ಮೂರು ಸ್ಟೆಪ್ಸ್ ಗಳನ್ನ ಮಾಡಿದ ನಂತರ ನಮ್ಗೆ ಆನ್ಸರ್ ಎಕ್ಸಾಕ್ಟ್ ಆಗಿ ಸಿಗ್ತಾ ಹೋಗುತ್ತೆ. ಫೈನ್. ಸೊ ಇವಾಗ ಕ್ವಶನ್ಸ್ ಗಳನ್ನ ನೋಡೋಣ. ಫಸ್ಟ್ ಕ್ವಶನ್ ನೋಡಿ, ಇನ್ ಹೌ ಮೆನಿ ವೇಸ್ 6 persons ಕ್ಯಾನ್ ಸ್ಟ್ಯಾಂಡ್ ಇನ್ ಅ ರೋ. ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಹೇಳಿದ ಹಾಗೆ, ಸ್ಟಾರ್ಟಿಂಗ್ ಆಫ್ ದ ವಿಡಿಯೋದಲ್ಲಿ ಹೇಳಿದ ಹಾಗೆ, ಇಟ್ ಈಸ್ ಲೀನಿಯರ್ ಅರೇಂಜ್ಮೆಂಟ್ ಆಫ್ ಪರ್ಸನ್ಸ್. ಲೀನಿಯರ್ ಅರೇಂಜ್ಮೆಂಟ್ ಆಫ್ ಪರ್ಸನ್ಸ್. ಸೊ ಇನ್ ಫಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಅರೇಂಜ್ಮೆಂಟ್ ಅಂತ ಹೇಳಿದ್ರೆ ದಿಸ್ ಇಸ್ ಪರ್ಮಿಟೇಷನ್, ಅಂದ್ರೆ ಆರ್ಡರ್ ಮ್ಯಾಟರ್ ಆಗುತ್ತೆ, ಆರ್ಡರ್ ಮ್ಯಾಟರ್ ಆಗುತ್ತೆ. ಸೊ ಜಸ್ಟ್ ನಿಮ್ಗೆ ಇದು ಹೇಗೆ ಆರ್ಡರ್ ಮ್ಯಾಟರ್ ಆಗುತ್ತೆ ಅಂತ ತೋರಿಸ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್, ಜಸ್ಟ್ ಫಾರ್ ದ ಎಕ್ಸ್ಪ್ಲನೇಷನ್ ಪರ್ಪಸ್ ಐ ವಿಲ್ ಟೇಕ್ ಓನ್ಲಿ 3 persons. ನಾವು ಓನ್ಲಿ 3 persons ಇದ್ದಾರೆ ಅಂತ ತಿಳ್ಕೊಳ್ಳಿ. ಜಸ್ಟ್ ಫಾರ್ ಎಕ್ಸಾಂಪಲ್ ಪರ್ಪಸ್ಗೆ ಐ ವಿಲ್ ಗಿವ್ ನೇಮ್ ಫಾರ್ ದೆಮ್. ಫಾರ್ ಎಕ್ಸಾಂಪಲ್, ಅಮರ್, ಬಾಲು, ಚರಣ್. ಅಮರ್, ಬಾಲು, ಚರಣ್ ಈ 3 ಜನ ಒಂದು ರೋ ಅಲ್ಲಿ ನಿಲ್ಬೇಕು. 3 ಸೀಟ್ಸ್ ಇದೆ, ಇಲ್ಲಿ 3 ರೋ ಅಲ್ಲಿ ನಿಲ್ಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಅಮರ್, ಇಲ್ಲಿ ಬಾಲು, ಇಲ್ಲಿ ಚರಣ್. ಇದು ಒಂದು ಟೈಪ್ ಆಯ್ತು. ಇವಾಗ ಇಲ್ಲಿ ಬಾಲು, ಇಲ್ಲಿ ಅಮರ್, ಇಲ್ಲಿ ಚರಣ್ ಬಂದ್ರೆ ಇದೊಂದು ಬೇರೆ ಟೈಪ್ ಆಯ್ತು. ಈ ಆರ್ಡರ್ಗೂ ಈ ಅರೇಂಜ್ಮೆಂಟ್ಗೂ ಡಿಫರೆನ್ಸ್ ಅನ್ನು ಅಬ್ಸರ್ವ್ ಮಾಡಬಹುದು. ಇಲ್ಲಿ ಅಮರ್, ಬಾಲು, ಚರಣ್, ಇಲ್ಲಿ ಬಾಲು, ಅಮರ್, ಚರಣ್, ಇದು 3 ಬೇರೆ ಬೇರೆ ಟೈಪ್. ಸೊ ಇದೆರಡು ಬೇರೆ ಬೇರೆ ಟೈಪ್. ಹಾಗಾಗಿ ನಮ್ಗೆ ಆರ್ಡರ್ ಮ್ಯಾಟರ್ ಆಗುತ್ತೆ. ಸೊ ರಿಮೆಂಬರ್ ದಿಸ್ ಅರೇಂಜ್ಮೆಂಟ್ ಆಫ್ ಪರ್ಸನ್ಸ್ ಅಥವಾ ಪರ್ಸನ್ಸ್ ಗಳನ್ನ ನಾವು ಪರ್ಸನ್ಸ್ ಅರೇಂಜ್ಮೆಂಟ್ ಇನ್ ರೋಸ್ ಅಥವಾ ಯಾವುದ್ರಲ್ಲಿ ಪರ್ಸನ್ಸ್ ಗಳ ಅರೇಂಜ್ಮೆಂಟ್ ಅಂತ ಬಂದ್ರೆ ದಟ್ ಈಸ್ ಪರ್ಮಿಟೇಷನ್. ಪರ್ಮಿಟೇಷನ್ ಅಂದ್ರೆ ಆರ್ಡರ್ ಮ್ಯಾಟರ್ಸ್. ಸೊ ಯು ಶುಡ್ ರಿಮೆಂಬರ್. ಸೊ ಇಲ್ಲಿ ನಾನು ಈ ಕ್ವಶನ್ಸ್ ಅನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈಗ
ನಾವು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದೀವಿ ಪರ್ಮ್ಯುಟೇಷನ್ ಅಂತ ಹೇಳಿದ್ರೆ ಪರ್ಮ್ಯುಟೇಷನ್ ಒಂದು ಫಾರ್ಮುಲಾ ಇದೆ ಅಂತಾನು ಹೇಳಿದ್ದೇನೆ. ವಾಟ್ ದಟ್ ಫಾರ್ಮುಲಾ ಇಸ್ NPR. ಸೊ ದಟ್ ಈಸ್ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ ಆರ್ ಫ್ಯಾಕ್ಟೋರಿಯಲ್. ಫಾರ್ಮುಲಾ ವೈಸ್ ಅಲ್ಲೂ ಈ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಬಹುದು. ಬಟ್ ಯೂಶುವಲಿ ನಾನು ಸಜೆಸ್ಟ್ ಮಾಡೋದು ಏನಂದ್ರೆ ಪರ್ಮ್ಯುಟೇಷನ್ ಕ್ವಶನ್ ಬಂದ್ರೆ ನೀವು ಫಸ್ಟ್ ಐಡೆಂಟಿಫೈ ಮಾಡಬೇಕು ಇದು ಪರ್ಮ್ಯುಟೇಷನ್ ಕ್ವಶನ್ ಕಾಂಬಿನೇಷನ್ ಕ್ವಶನ್ ಅಂತ. ಇದನ್ನ ನಾನು ಈಗಲೇ ಹೇಳಿದ ಹಾಗೆ ಇದು ಪರ್ಸನ್ಸ್ ಗಳನ್ನ ಅರೇಂಜ್ ಮಾಡೋದ್ರಿಂದ ಮಾಡೋದು ಹಾಗಾಗಿ ಇದು ಪರ್ಮ್ಯುಟೇಷನ್. ಸೊ ಪರ್ಮ್ಯುಟೇಷನ್ ಕ್ವಶನ್ ಅಂದ್ರೆ ನಾವು ಇದನ್ನ ಫಾರ್ಮುಲಾ ಅಲ್ಲದೆ ಫಾರ್ಮುಲಾ ಹೊರತುಪಡಿಸಿ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಕ್ವಶನ್ಗೆ ಈಸಿಯಾಗಿ ಫಾರ್ಮುಲಾ ಅಪ್ಲೈ ಮಾಡಿ ಸಾಲ್ವ್ ಮಾಡಬಹುದು. ಬಟ್ ಕ್ವಶನ್ಸ್ ಗಳು ಡಿಫಿಕಲ್ಟ್ ಹೋದ ಹಾಗೆ ಫಾರ್ಮುಲಾವನ್ನು ಅಪ್ಲೈ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಾರ್ಮಲ್ ಟ್ರಿಕ್ ಯೂಸ್ ಮಾಡಿಕೊಂಡು ವಿದೌಟ್ ಫಾರ್ಮುಲಾ ಸಾಲ್ವ್ ಮಾಡಬಹುದು. ಸೊ ಈ ಕ್ವಶನ್ಸ್ ಅನ್ನು ಹೇಗೆ ಸಾಲ್ವ್ ಮಾಡೋದಂದ್ರೆ ಇವಾಗ ನೋಡಿ 6 ಜನ ಇದ್ದಾರೆ, ಕ್ಯಾನ್ ಸ್ಟ್ಯಾಂಡ್ ಇನ್ ಅ ರೋ. ಸೊ 6 ಜನನು ರೋ ಅಲ್ಲಿ ನಿಲ್ಬೇಕು. ಸೊ ಐ ಮೇಕ್ 6 ಪ್ಲೇಸಸ್ ನಾವು 1 2 3 4 5 6 ಇದು 6 ಪ್ಲೇಸ್ ಇದೆ ನಿಂತ್ಕೊಳ್ಳಿ. ಈ 6 ಪ್ಲೇಸ್ ಇಂದ ಇಲ್ಲಿಂದ ಆರಂಭವಾಗಿ 3 4 5 6 ಈ 6 ಪ್ಲೇಸ್ ಅಲ್ಲಿ 6 ಜನ ನಿಲ್ಬೇಕು. 6 ಪರ್ಟಿಕ್ಯುಲರ್ ಪರ್ಸನ್ಸ್ ಇದ್ದಾರೆ. ಫಾರ್ ದ ಎಕ್ಸ್ಪ್ಲನೇಷನ್ ಪರ್ಪಸ್ ನಾನು ಅವರಿಗೆ ಹೆಸರು ಕೊಡ್ತೀನಿ. ಜಸ್ಟ್ ABCD ABCD E F ಅಂತಿರಲಿ. ದೀಸ್ ಆರ್ ದಿ 6 ಪರ್ಸನ್ಸ್. ಪರ್ಸನ್ A, ಪರ್ಸನ್ B, ಪರ್ಸನ್ C, ಪರ್ಸನ್ D, ಪರ್ಸನ್ E, ಪರ್ಸನ್ F ಇದವರ ಹೆಸರು ಅಂತ ತಿಳ್ಕೊಳ್ಳಿ. ಈಗ ಈ ಫಸ್ಟ್ ಪೊಸಿಷನ್ಗೆ ಯಾರೆಲ್ಲ ಬರಬಹುದು? ಫಸ್ಟ್ ಪೊಸಿಷನ್ಗೆ ಇನ್ನು ಯಾವ ಪ್ಲೇಸ್ ಅನ್ನು ಯಾರು ಆಕ್ಯುಪೈ ಮಾಡಿಲ್ಲ. ಈ ಫಸ್ಟ್ ಪೊಸಿಷನ್ಗೆ ಈ 6 ಜನರಲ್ಲಿ ಯಾರು ಬರ್ಬೋದು? ಎನೂ ಬರ್ಬೋದು, ಬಿನೂ ಬರ್ಬೋದು, ಸಿನೂ ಬರ್ಬೋದು, ಡಿನೂ ಬರ್ಬೋದು, ಇನೂ ಬರ್ಬೋದು, ಎಫ್ ನು ಬರ್ಬೋದು. ಫಸ್ಟ್ ಪೊಸಿಷನ್ಗೆ 6 ಜನರಲ್ಲಿ ಯಾರು ಬರ್ಬೋದು. ನಾವು ಇವಾಗ ನೀವು ಕೌಂಟ್ ಮಾಡಬೇಕು. ಈ 6ರಲ್ಲಿ ಫಸ್ಟ್ ಪೊಸಿಷನ್ಗೆ ಈಗ ಎಷ್ಟು ಜನ ಬರ್ಬೋದು ಅನ್ನೋದನ್ನ ಕೌಂಟ್ ಮಾಡಬೇಕು. 1 2 3 4 5 6 ಫಸ್ಟ್ ಪೊಸಿಷನ್ಗೆ 6 ಜನ ಬರ್ಬೋದು. ಫಸ್ಟ್ ಪೊಸಿಷನ್ಗೆ 6 ಜನ ಬರ್ಬೋದು. ಇದನ್ನ ನೀವು ಬರ್ಕೊಳ್ಬೇಕು. ಅದಾದ ನಂತರ ಈ 6 ಜನರಲ್ಲಿ ಯಾರೋ ಒಬ್ರು ಫಸ್ಟ್ ಪೊಸಿಷನ್ ಅನ್ನು ಆಕ್ಯುಪೈ ಮಾಡ್ತಾರೆ. ನಮ್ಗೆ ಇಲ್ಲಿ ಬರೀಲಿಕ್ಕಿರೋದು ಈ ಪೊಸಿಷನ್ಗೆ ಬರ್ಲಿಕ್ಕಿರೋರು ಒಬ್ರೆ. ಬಟ್ ಇರೋ ಜನರಲ್ಲಿ ಎಷ್ಟು ಜನ ಬರ್ಬೋದು ಅಂತ ನಾವಿಲ್ಲಿ ಬರೆಯುವುದು. ಸೊ ಇಲ್ಲಿ ನಮ್ಗೆ ಫಸ್ಟ್ ಪೊಸಿಷನ್ಗೆ 6 ಜನನು ಆಕ್ಯುಪೈ ಮಾಡೋ ಚಾನ್ಸಸ್ ಇದೆ. ಸೊ ಅದನ್ನ ನಾನು ಬರೀಬೇಕು. 6 ಜನನು ಆಕ್ಯುಪೈ ಮಾಡೋ ಚಾನ್ಸಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನೀವು ಯಾರನ್ನು ಕನ್ಸಿಡರ್ ಮಾಡಬಹುದು. ಫಸ್ಟ್ ಪೊಸಿಷನ್ಗೆ ಬಿ ಬಂದಾಯ್ತು. ಫಸ್ಟ್ ಪೊಸಿಷನ್ಗೆ ಬಿ ಬಂದಾಯ್ತು. ಫಸ್ಟ್ ಪೊಸಿಷನ್ ಅನ್ನ ಬಿ ಆಕ್ಯುಪೈ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಹಾಗಾದ್ರೆ ಸೆಕೆಂಡ್ ಪೊಸಿಷನ್ಗೆ ಬಿ ಬರ್ಬೋದಾ? He can't come because he has already occupied the first position. So first position ಗೆ A, second position ಗೆ A ಬರ್ಬೋದು, ಯಾಕಂದ್ರೆ A ಇಲ್ಲಿ ಪ್ಲೇಸ್ ತಗೊಳ್ಳಿಲ್ಲ. C ಬರ್ಬೋದು, D ಬರ್ಬೋದು, E ಬರ್ಬೋದು, F ಬರ್ಬೋದು. B ಅನ್ನ ಬಿಟ್ಟು ಉಳಿದ 5 ಜನನು ಸೆಕೆಂಡ್ ಪೊಸಿಷನ್ ಅನ್ನು ಆಕ್ಯುಪೈ ಮಾಡಬಹುದು. ಸೊ ಸೆಕೆಂಡ್ ಪೊಸಿಷನ್ಗೆ 5 ಜನ ಬರ್ಬೋದು. ಈಗ ಫಾರ್ ಎಕ್ಸಾಂಪಲ್ D ಆಕ್ಯುಪೈಸ್ ಸೆಕೆಂಡ್ ಪೊಸಿಷನ್ ಅಂತ ಇರಲಿ. ಸೆಕೆಂಡ್ ಪೊಸಿಷನ್ ಅನ್ನ ಡಿ ತಗೊಂಡ್ರು ಅಂತ ಆದ್ರೆ ಡಿ ಥರ್ಡ್ ಪೊಸಿಷನ್ಗೆ ಬರ್ಲಿಕ್ಕೆ ಆಗಲ್ಲ, ಬಿನು ಥರ್ಡ್ ಪೊಸಿಷನ್ಗೆ ಬರ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಇಲ್ಲಿ ಬಿ ಬಂದಿದ್ದಾರೆ, ಇಲ್ಲಿ ಡಿ ಬಂದಿದ್ದಾರೆ. ಎ ಇಲ್ಲಿ ಬರ್ಬೋದು, ಸಿ ಇಲ್ಲಿ ಬರ್ಬೋದು, ಇ ಇಲ್ಲಿ ಬರ್ಬೋದು, ಎಫ್ ಇಲ್ಲಿ ಬರ್ಬೋದು. ಹಾಗಾದ್ರೆ ಥರ್ಡ್ ಪೊಸಿಷನ್ಗೆ ಎಷ್ಟು ಜನ ಬರ್ಬೋದು? 4 ಜನ ಬರ್ಬೋದು. ಅದೇ ರೀತಿ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಎ ಆಕ್ಯುಪೈ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಸಿ ಇಲ್ಲಿ ಬರ್ಬೋದು, ಇ ಇಲ್ಲಿ ಬರ್ಬೋದು, ಎಫ್ ಇಲ್ಲಿ ಬರ್ಬೋದು. ಸೊ 4ನೇ ಪೊಸಿಷನ್ಗೆ 3 ಜನ ಬರ್ಬೋದು. ಸಿ ಇಲ್ಲಿ ಬಂದ್ರೆ ಇ ಮತ್ತೆ ಎಫ್ ಅಲ್ಲಿ ಇಬ್ರು ಈ ಜಾಗಕ್ಕೆ ಬರ್ಬೋದು. ಇಬ್ರಲ್ಲಿ ಒಬ್ರು ಈ ಜಾಗವನ್ನು ಆಕ್ಯುಪೈ ಮಾಡ್ತಾರೆ. ಎಫ್ ಇಲ್ಲಿ ಬರ್ಬೋದು. ಒಬ್ರಿಗೆ ಒಂದು ಪೊಸಿಷನ್ ಉಂಟು 1. ಸೊ ಈ ತರ ಮಾಡಿದ್ರೆ ನಮ್ಗೆ ಆನ್ಸರ್ಸ್ ಗಳನ್ನ ಸಾಲ್ವ್ ಮಾಡೋಕೆ ಈಸಿ ಆಗುತ್ತೆ. ಸೊ ಈಗ ನಿಮ್ಗೆ ಪರ್ಮ್ಯುಟೇಷನ್ ಮತ್ತೆ ಕಾಂಬಿನೇಷನ್ ಕ್ವಶನ್ಸ್ ಅಲ್ಲಿ ನಂಬರ್ಸ್ ಗಳನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗದಿದ್ರೆ ಮೋಸ್ಟ್ ಆಫ್ ದಿ ಟೈಮ್ಸ್ ಇಟ್ ಈಸ್ ಇಂಟು ಆರ್ ಆಡ್ ಮಾಡೋದು ಯಾವಾಗ ಅಂತ ಹೇಳ್ತೇನೆ. ಇಂಟು ಮತ್ತೆ ಅಡಿಷನ್ ಮಾತ್ರ ಬರುತ್ತೆ. ಆಡ್ ಮಾಡೋದು ಯಾವಾಗ ಅಂತ ಹೇಳ್ತೇನೆ. ಇಲ್ಲಿ ಇಂಟು ಬರುತ್ತೆ. 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಸೊ ಆನ್ಸರ್ ಸಾಲ್ವ್ ಮಾಡಿ, ಪಾಸ್ ಮಾಡಿಬಿಟ್ಟು ಸಾಲ್ವ್ ಮಾಡಿ ಬೇಕಿದ್ರೆ ಆನ್ಸರ್ ವಿಲ್ ಬಿ 720. ಸೊ ನಮ್ಮಲ್ಲಿ 6 ಜನ ಇದ್ರೆ 6 ಜನರನ್ನ 720 ಟೈಪ್ಗಳಲ್ಲಿ 720 ವೇಸ್ಗಳಲ್ಲಿ ನಾವು ಅರೇಂಜ್ಮೆಂಟ್ ಮಾಡಬಹುದು ಒಂದು ರೋ ಅಲ್ಲಿ. ದಿಸ್ ಇಸ್ ದ ಬೇಸಿಕ್ ಕ್ವಶನ್. ಈಗ ನಾನು ಯಾವುದೇ ಒಂದು ಕ್ವಶನ್ ಅನ್ನ ಪರ್ಮ್ಯುಟೇಷನ್ ಮತ್ತೆ ಕಾಂಬಿನೇಷನ್ ಕ್ವಶನ್ ಅಂತ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಹೇಳ್ತೇನೆ.
ಯೂಶುವಲಿ ಕ್ವಶನ್ ಹೌ ಮೆನಿ ವೇಸ್, ಕ್ವಶನ್ ಅಲ್ಲಿ ಹೌ ಮೆನಿ ವೇಸ್ ಅಂತ ಬಂದ್ರೆ ದಿಸ್ ಇಸ್ ಮೋಸ್ಟ್ ಆಫ್ ದಿ ಟೈಮ್ಸ್ 99% ಆಫ್ ದಿ ಟೈಮ್ಸ್ ಈ ಕ್ವಶನ್ ಇರೋದು ಪರ್ಮಿಟೇಷನ್ ಮತ್ತೆ ಕಾಂಬಿನೇಷನ್ಸ್ ಅಲ್ಲಿ. ಸೊ ಹೌ ಮೆನಿ ವೇಸ್ ಅಂತ ನೀವು ಬಂದ್ರೆ ಕ್ವಶನ್ ನೀವು ಐಡೆಂಟಿಫೈ ಮಾಡಬೇಕು ವೆದರ್ ಇಟ್ ಇಸ್ ಪರ್ಮಿಟೇಷನ್ ಆರ್ ಕಾಂಬಿನೇಷನ್. ಪರ್ಮಿಟೇಷನ್ ಆದ್ರೆ ಒಂಥರ ಮಾಡ್ತಾ ಹೋಗ್ಬೇಕಾಗುತ್ತೆ, ಕಾಂಬಿನೇಷನ್ ಆದ್ರೆ ಇನ್ನೊಂದು ವೇ ಅಲ್ಲಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಪರ್ಮಿಟೇಷನ್ ಅಂದ್ರೆ ಆರ್ಡರ್ ಮ್ಯಾಟರ್ ಆಗುತ್ತೆ, ಕಾಂಬಿನೇಷನ್ ಅಂದ್ರೆ ಆರ್ಡರ್ ಮ್ಯಾಟರ್ ಆಗಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸಿಮಿಲರ್ ಕ್ವಶನ್, ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಕಂಡೀಷನ್ಸ್ ಗಳಲ್ಲಿ ಫಸ್ಟ್ ಹೇಳಿದ ಹಾಗೆ ಫಸ್ಟ್ ನಾವು ನೋಡ್ಕೊಳ್ಬೇಕು ಆರ್ಡರ್ ಮ್ಯಾಟರ್ ಆಗುತ್ತಾ ಮ್ಯಾಟರ್ ಆಗಲ್ವಾ ಅಂತ. ಫಸ್ಟ್ ನೋಡಿ, ಕ್ವಶನ್ ಈಸ್ ಆಸ್ಕಿಂಗ್ ಹೌ ಮೆನಿ ವೇಸ್, ಸೊ this might be a permutation and combination question. Question ಅನ್ನ ನೆಕ್ಸ್ಟ್ ನೀವು ಓದ್ಕೊಳ್ಬೇಕು. In how many ways 6 persons can occupy 3 seats which are arranged in a row. ನಿಮ್ಗೆ ಗೊತ್ತಾಯ್ತು ಇದು ಪರ್ಮಿಟೇಷನ್ ಮತ್ತೆ ಕಾಂಬಿನೇಷನ್ ಟೈಪ್ ಆಫ್ ಕ್ವಶನ್ಸ್ ಅಂತ. ಈಗ ನೆಕ್ಸ್ಟ್ ನೀವು ಫಸ್ಟ್ ಕ್ವಶನ್ ಕೇಳ್ಕೊಳ್ಬೇಕು, ವೆದರ್ ಆರ್ಡರ್ ಮ್ಯಾಟರ್ಸ್ ಆರ್ ನಾಟ್. ಡಸ್ ದಿ ಆರ್ಡರ್ ಮ್ಯಾಟರ್ ಆರ್ ನಾಟ್, ನೀವು ನಿಮ್ಮನ್ನು ನೀವು ಕ್ವಶನ್ ಕೇಳ್ಕೊಳ್ಬೇಕು. ಜಸ್ಟ್ ಐಡೆಂಟಿಫೈ ಮಾಡಿ, ಅರೇಂಜ್ಡ್ ಅಂತ ಇದೆ. ಇಫ್ ಇಟ್ ಈಸ್ ಅರೇಂಜ್ಡ್ ಇಟ್ ಇಸ್ ಅ ಕೀ ವರ್ಡ್ ಫಾರ್ ಪರ್ಮಿಟೇಷನ್, ಅಂದ್ರೆ ಆರ್ಡರ್ ಮ್ಯಾಟರ್ ಆಗುತ್ತೆ ಅಂತ ಅರ್ಥ. ಅಥವಾ ಇನ್ನೊಂದು ವೇ ಅಲ್ಲಿ ನೀವು ಐಡೆಂಟಿಫೈ ಮಾಡಬಹುದು. ಫಾರ್ ಎಕ್ಸಾಂಪಲ್, ಪರ್ಸನ್ಸ್ ಇನ್ ಅ ರೋ, ಪರ್ಸನ್ಸ್ ಇನ್ ಅ ರೋ ನಾವು ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡಬಹುದು ಆರ್ಡರ್ ಇದೆಯಾ ಇಲ್ವಾ ಅಂತ, ನಮ್ಗೆ ಡಿಸ್ಟಿಂಗ್ವಿಶ್ ಮಾಡೋಕೆ ಬರುತ್ತೆ. ಹಾಗಾಗಿ ಇದರಿಂದಲೂ ನಾವು ಹೇಳ್ಬೋದು ದಿಸ್ ಇಸ್ ಪರ್ಮಿಟೇಷನ್ ಕ್ವಶನ್ ಅಂತ. ಸೊ ಈ ಕ್ವಶನ್ ಅನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ಕೊಳ್ಳೋಣ. In how many ways 6 persons can occupy 3 seats which are arranged in a row. Previous question ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರೀವಿಯಸ್ ಕ್ವಶನ್ ಅಲ್ಲಿ ಎಷ್ಟು ರೋಸ್ ಎಷ್ಟು ಸೀಟ್ಸ್ ಇದೆ ಅಂತ ಹೇಳಲಿಲ್ಲ. ಇನ್ ಹೌ ಮೆನಿ ವೇಸ್ 6 persons can occupy ಅಂತ ಇತ್ತು, ಇನ್ 6 persons can sit in a row ಅಂತ ಇತ್ತು. ಹಾಗಾಗಿ ಎಷ್ಟು ಸೀಟ್ಸ್ ಇದೆ ಅಂತ ಕೊಡದಿದ್ರೆ ನಾವು ಎಷ್ಟು ಜನ ಇದ್ದಾರೆ ಅಷ್ಟು ಜನರಿಗೆ ಸೀಟ್ಸ್ ಹಾಕಬೇಕು. ಸೊ ಪ್ರೀವಿಯಸ್ ಕ್ವಶನ್ ಅಲ್ಲಿ ನಾನು 6 ಸೀಟ್ಸ್ ಹಾಕಿರೋದು, ಇಲ್ಲಿ 3 seats ಅಂತ ಹೇಳಿದ್ದಾರೆ. ಸೊ ಐ ಶುಡ್ ಪುಟ್ 3 seats, 3 ಜಾಗವನ್ನು ಹಾಕೊಳ್ಬೇಕು. ಈಗ 6 ಜನ ಪರ್ಸನ್ಸ್ ಇದ್ದಾರೆ. ಸೊ ಐ ಗಿವ್ ದ ನೇಮ್ ಫಾರ್ 6 persons, A, B, C, D, E, F. ಇದೇ 6 ಜನ ಪರ್ಸನ್ಸ್ ಅಂತ ಇದ್ರೆ ಫಸ್ಟ್ ಪೊಸಿಷನ್ಗೆ ಎಷ್ಟು ಜನ ಬರ್ಬೋದು, ಯಾರೆಲ್ಲ ಬರ್ಬೋದು? ಎನು ಬರ್ಬೋದು, ಬಿನು ಬರ್ಬೋದು, ಸಿನು ಬರ್ಬೋದು, ಡಿನು ಬರ್ಬೋದು, ಇನು ಬರ್ಬೋದು, ಎಫ್ ನು ಬರ್ಬೋದು. ಸೊ ಈ 6 ಜನರಲ್ಲಿ ಫಸ್ಟ್ ಪೊಸಿಷನ್ಗೆ ಯಾರು ಬರ್ಬೋದು? ಸೊ ಎಷ್ಟು ಜನ ಬರ್ಬೋದು ಅಂತ ಕೌಂಟ್ ಮಾಡಿ, 6 ಜನ ಬರ್ಬೋದು. ಸೊ ಫಸ್ಟ್ ಪೊಸಿಷನ್ಗೆ 6. ಈಗ 1 person ಆಕ್ಯುಪೈಸ್ ದಿ ಫಸ್ಟ್ ಪೊಸಿಷನ್. ಎ ಈ ಜಾಗಕ್ಕೆ ಬಂದ್ರು ಅಂತ ತಿಳ್ಕೊಳ್ಳಿ. ಈಗ ಸೆಕೆಂಡ್ ಪೊಸಿಷನ್ಗೆ ಎ ಬರಕ್ಕಾಗಲ್ಲ, ಉಳಿದ 5 ಜನನು ಬರ್ಬೋದು. ಬಿ ಬರ್ಬೋದು, ಸಿ ಬರ್ಬೋದು, ಡಿ ಬರ್ಬೋದು, ಇ ಬರ್ಬೋದು, ಎಫ್ ಬರ್ಬೋದು. ಸೊ ಕೌಂಟ್ ಮಾಡಿ ಎಷ್ಟು ಜನ ಬರ್ಬೋದು? 3, 4, 5. ಈಗ ಫಾರ್ ಎಕ್ಸಾಂಪಲ್ ಎಫ್ ಲಾಸ್ಟ್ ಸೆಕೆಂಡ್ ಪೊಸಿಷನ್ಗೆ ಬಂದ್ರು ಅಂತ ತಿಳ್ಕೊಳ್ಳಿ. ಲಾಸ್ಟ್ ಪೊಸಿಷನ್ಗೆ ಎಫ್ ಗೆ ಬರಕ್ಕಾಗಲ್ಲ, ಎ ಗೂ ಬರಕ್ಕಾಗಲ್ಲ. ಸೊ ಬಿ, ಸಿ, ಡಿ, ಇ ಈ 4 ಜನರಲ್ಲಿ ಯಾರು ಬರ್ಬೋದು ಥರ್ಡ್ ಪೊಸಿಷನ್ಗೆ? ಬಟ್ 4 ಜನಕ್ಕೆ ಬರೋ ಆಪ್ಷನ್ ಇದೆ. ಹಾಗಾಗಿ ಅದನ್ನು ಎಷ್ಟು ಜನ ಬರ್ಬೋದು ಅಂತ ಕೌಂಟ್ ಮಾಡಿ. ಬಿ, ಸಿ, ಡಿ, ಇ 4 ಜನ ಬರ್ಬೋದು, ಕೌಂಟ್ ಮಾಡಿ. ಸೊ ಆಸ್ ಐ ಟೋಲ್ಡ್ ಅರ್ಲಿಯರ್, ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ನಂಬರ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಬೇಕು. 6 into 5 30, 30 into 4 120. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 120. ಸೊ ಈ ತರ ಮಾಡಬೇಕು. ಸೊ ಎಷ್ಟು ಸೀಟ್ ಇದೆ ಅಷ್ಟು ಸೀಟ್ಸ್ ಗಳಲ್ಲಿ ಮಾತ್ರ ನಾವು ಹಾಕಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ 3 seats ಅಂತಿದೆ, ಹಾಗಾಗಿ ನಾನು 3 ವೇಕೆಂಟ್ ಸೀಟ್ಸ್ ಹಾಕಿರೋದು. ಪ್ರೀವಿಯಸ್ ಕ್ವಶನ್ ಅಲ್ಲಿ ಎಷ್ಟು ಸೀಟ್ಸ್ ಇದೆ ಅಂತ ಇರ್ಲಿಲ್ಲ. 6 persons ಕ್ಯಾನ್ ಸ್ಟ್ಯಾಂಡ್ ಇನ್ ಅ ರೋ, ಎಷ್ಟು ಸೀಟ್ಸ್ ಇದೆ ಅಂತ ಇರ್ಲಿಲ್ಲ, ಹಾಗಾಗಿ 6 seats ಹಾಕಿರೋದು. ಫೈನ್. ಸೊ ಇಲ್ಲಿ ನನಗೆ 3 seats ಅಂತ ಇದೆ, ಹಾಗಾಗಿ ನಾವು 3 seats ಹಾಕಿರೋದು. ಫೈನ್. ನಾವು ನೆಕ್ಸ್ಟ್ ಕ್ವಶನ್. ಜಸ್ಟ್ ನೀವೇ ವಿಡಿಯೋ ಪಾಸ್ ಮಾಡಿಬಿಟ್ಟು ವಿಡಿಯೋ ಕ್ವಶನ್ ಅನ್ನ ಸಾಲ್ವ್ ಮಾಡೋಕೆ ಟ್ರೈ ಮಾಡಿ, ದೆನ್ ಐ ವಿಲ್ ಸಾಲ್ವ್ ದ ಕ್ವಶನ್. ಸಿಮಿಲರ್ ಕ್ವಶನ್, ಪ್ರೀವಿಯಸ್ ಕ್ವಶನ್ ಗೆ ಇದ್ದ ಹಾಗೆ ಕ್ವಶನ್, ವಿಡಿಯೋ ಪಾಸ್ ಮಾಡಿಬಿಟ್ಟು ಸಾಲ್ವ್ ಮಾಡಿ. ನೌ ಐ ವಿಲ್ ಸಾಲ್ವ್ ದಿ ಕ್ವಶನ್. ಇನ್ ಹೌ ಮೆನಿ ವೇಸ್, ನೋಡಿ ಹೌ ಮೆನಿ ವೇಸ್ ಅಂತ ಕ್ವಶನ್ ಬಂದ್ರೆ ಇಟ್ಸ್ ಅ ಕ್ಯಾಂಡಿಡೇಟ್ ಫಾರ್ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್. ನೆಕ್ಸ್ಟ್ ಕ್ವಶನ್ ಪೂರ್ತಿ ಓದ್ಬಿಟ್ಟು ಡಿಸೈಡ್ ಮಾಡಬೇಕು ಇದು ಪರ್ಮಿಟೇಷನ್ ಕಾಂಬಿನೇಷನ್ ಇದೆ ಕ್ವಶನ್ ಅಂತ. ಇನ್ ಹೌ ಮೆನಿ ವೇಸ್ 5 persons ಕ್ಯಾನ್ ಆಕ್ಯುಪೈ 4 seats which are arranged in a row. ಆಫ್ ಕೋರ್ಸ್ ಈ ತರ ಕ್ವಶನ್ಸ್ ನಾವು ಸಾಲ್ವ್ ಮಾಡಿದೀವಿ, ಇದು ಪರ್ಮಿಟೇಷನ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ನೀವು ಕ್ವಶನ್ ಅನ್ನ ಕೇಳ್ಕೊಳ್ಬೇಕು,
ಡಸ್ ದಿ ಆರ್ಡರ್ ಮ್ಯಾಟರ್ ಆರ್ ನಾಟ್ ಅಂದ್ರೆ ಇದು ಪರ್ಮ್ಯುಟೇಷನ್ ಅಥವಾ ಕಾಂಬಿನೇಷನ್ ಅಂತ. ಇಲ್ಲಿ ಅರೇಂಜ್ಡ್ ಅಂತ ಇದೆ, ಅರೇಂಜ್ಡ್ ಅಂತ ಇದ್ರೆ ದಿಸ್ ಇಸ್ ಪರ್ಮ್ಯುಟೇಷನ್. ಪರ್ಸನ್ಸ್ ಗಳ ಅರೇಂಜ್ಮೆಂಟ್ ಪರ್ಮ್ಯುಟೇಷನ್ ಅಂತ ಹೇಳಿದ್ದೇನೆ. ಸೊ ಪರ್ಮ್ಯುಟೇಷನ್ ಇದ್ರೆ ನಾವು ವಿದೌಟ್ ಫಾರ್ಮುಲಾ ಸಾಲ್ವ್ ಮಾಡೋಕೆ ಟ್ರೈ ಮಾಡಬೇಕು, ಫಾರ್ಮುಲಾ ಮೇಲೆ ಡಿಪೆಂಡ್ ಆಗೋದು ಬೇಡ, ಅದನ್ನೇ ಪ್ರಾಕ್ಟೀಸ್ ಮಾಡಿ. ಸೊ ಇವಾಗ ನೋಡಿ ಪ್ರೀವಿಯಸ್ ಕ್ವಶನ್ ಹಾಗೆ ಸಾಲ್ವ್ ಮಾಡಿದ ಹಾಗೆ ಎಷ್ಟು ಸೀಟ್ಸ್ ಇದೆ? 4 ಸೀಟ್ಸ್ ಇದೆ. I'll give the names to 5 persons A, B, C, D, E 5 ಜನ. ಈಗ ಫಸ್ಟ್ ಪೊಸಿಷನ್ಗೆ 5 ಜನರಲ್ಲಿ ಯಾರು ಬರ್ಬೋದು? ಸೊ ಫಸ್ಟ್ ಪೊಸಿಷನ್ಗೆ ಎಷ್ಟು ಜನ ಬರ್ಬೋದು ಅಂತ ಕೌಂಟ್ ಮಾಡಿ. 1 2 3 4 5 A B C D E. ಸೊ ಈಗ ಫಾರ್ ಎಕ್ಸಾಂಪಲ್ ಎ ಫಸ್ಟ್ ಪೊಸಿಷನ್ಗೆ ಬಂದ್ರೆ ಎ ಸೆಕೆಂಡ್ ಪೊಸಿಷನ್ಗೆ ಬರ್ಲಿಕ್ಕೆ ಆಗಲ್ಲ, ಉಳಿದ 4 ಜನ ಬರ್ಬೋದು ಬಿ ಸಿ ಡಿ ಅಂಡ್ ಇ. ಸೊ 4 ಜನ ಬರ್ಬೋದು. ಬಿ ಸೆಕೆಂಡ್ ಪೊಸಿಷನ್ಗೆ ಬಂದ್ರೆ ಬಿ ಥರ್ಡ್ ಪೊಸಿಷನ್ಗೆ ಬರ್ಲಿಕ್ಕೆ ಆಗಲ್ಲ, ಸಿ ಡಿ ಇ. ಸೊ 3 ಜನ ಥರ್ಡ್ ಪೊಸಿಷನ್ ಬರ್ಬೋದು, ಸಿ ಡಿ ಮತ್ತೆ ಈ ಫೋರ್ತ್ ಪೊಸಿಷನ್ಗೆ ಇಬ್ರು ಬರ್ಬೋದು. ಸೊ ಆನ್ಸರ್ ಇಸ್ 5 into 4 into 3 into 2. ಸಾಲ್ವ್ ಮಾಡಿ. 5 into 4 is 20, 20 into 3 60, 60 into 2 is 120. So answer for this question is 120. ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ 120 ಬರುತ್ತೆ. Now we'll move to the next question. In how many ways 5 persons can sit in a row if a particular person is always seated at the middle? ನೋಡಿ ಇಂಥ ಕ್ವಶನ್ಸ್ ಗಳು ಇಂಪಾರ್ಟೆಂಟ್. ಯೂಶುವಲಿ UPSC ಅಲ್ಲಿ ಇಂಥ ಕ್ವಶನ್ಸ್ ಕೇಳ್ತಾರೆ, KPSC ಅಲ್ಲೂ ಕೇಳ್ತಾರೆ. ನೆಕ್ಸ್ಟ್ ಫಸ್ಟ್ ನಾವು ಐಡೆಂಟಿಫೈ ಮಾಡಬೇಕು ಕ್ವಶನ್ ಅನ್ನು ಓದಾಗ ಇನ್ ಹೌ ಮೆನಿ ವೇಸ್. ಇನ್ ಹೌ ಮೆನಿ ವೇಸ್ ಅಂತಿದ್ರೆ ಇಟ್ಸ್ ಅ ಪೊಟೆನ್ಶಿಯಲ್ ಕ್ಯಾಂಡಿಡೇಟ್ ಫಾರ್ ಪರ್ಮ್ಯುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಕ್ವಶನ್ಸ್. ಸೊ ನೆಕ್ಸ್ಟ್ ಐಡೆಂಟಿಫೈ ಮಾಡಿ 5 persons ಕ್ಯಾನ್ ಸಿಟ್ ಇನ್ ಅ ರೋ, arrangement of persons in a row. So permutation combination type is the question. Next identify ಮಾಡಬೇಕು whether it is permutation or combination. ನಾನು ಆಲ್ರೆಡಿ ಹೇಳಿದ ಹಾಗೆ persons is arrangement of persons in a row is permutation. Order matter ಆಗುತ್ತೆ, order ಇದೆ. ಸೊ ಹಾಗಾಗಿ this is permutation question. Next ಎಷ್ಟು ಜನ ಇದ್ದಾರೆ? 5 persons can sit in a row if a particular person is always seated at the middle. ಎಷ್ಟು ಚೇರ್ ಇದೆ ಅಥವಾ ಎಷ್ಟು ರೋ ಚೇರ್ ಇದೆ ಅಂತ ಹೇಳದೇ ಇದ್ರೆ ಎಷ್ಟು ಜನ ಪರ್ಸನ್ಸ್ ಇದ್ದಾರೆ ಅಷ್ಟು ಚೇರ್ಸ್ ಗಳನ್ನ ನಾವು ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ 5 persons ಇದ್ದಾರೆ, ಬಟ್ ಎಷ್ಟು ಚೇರ್ಸ್ ಇದೆ ಅಂತ ಹೇಳಿಲ್ಲ. ಸೊ ವಿ ಶುಡ್ ಕನ್ಸಿಡರ್ 5 ಚೇರ್ಸ್. ಒಂದ್ ವೇಳೆ 3 ಚೇರ್ಸ್ ಅಂತ ಹೇಳಿದ್ರೆ ಅಥವಾ 3 places ಅಂತ ಹೇಳಿದ್ರೆ 3 ಚೇರ್ ಮಾತ್ರ ಕನ್ಸಿಡರ್ ಮಾಡಬೇಕು. ಇವಾಗ ನೋಡಿ ಫಸ್ಟ್ ಗೆ ಸ್ಟೆಪ್ಸ್ ಟು ಬಿ ಫಾಲೋಡ್ ಅದರಲ್ಲಿ ನಾನು ಹೇಳಿದ್ದೆ. ನಮ್ಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ ಫಸ್ಟ್ ಗೆ ಆರ್ಡರ್ ಮ್ಯಾಟರ್ ಆಗುತ್ತಾ ಇಲ್ವಾ ಅಂತ ನೋಡಬೇಕು. ನಾವು ನೋಡಿ ಆಯ್ತು, ದಟ್ ಈಸ್ ಆರ್ಡರ್ ಮ್ಯಾಟರ್ಸ್. ಅದಾದ ನಂತರ ಫಸ್ಟ್ ಗೆ ಡಸ್ ಆರ್ಡರ್ ಮ್ಯಾಟರ್ ಅನ್ನೋ ಕ್ವಶನ್ ಅನ್ನ ನಮ್ಗೆ ನಾವೇ ಹಾಕೊಳ್ಬೇಕು. ಸೆಕೆಂಡ್ ಕ್ವಶನ್ ರೆಪ್ರೆಸೆಂಟ್ ಕಂಡೀಷನ್ಸ್ ಅಂತ ಹೇಳಿದ್ದೆ. ಫಸ್ಟ್ ರೆಪ್ರೆಸೆಂಟ್ ಕಂಡೀಷನ್ಸ್. ಸೊ ಕಂಡೀಷನ್ಸ್ ಅನ್ನು ಹೇಗೆ ಐಡೆಂಟಿಫೈ ಮಾಡೋದಂದ್ರೆ ಇಫ್ ಅನ್ನೋ ಸ್ಟೇಟ್ಮೆಂಟ್ ಕಂಟಿನ್ಯೂ ಆಗಿ ಇಟ್ಟಿರ್ತಾರೆ. ಇಫ್ ಅಂತ ಇಟ್ಟಿದ್ರೆ ಅಲ್ಲಿ ಏನೋ ಒಂದು ಕಂಡೀಷನ್ ಇದೆ, ಆ ಕಂಡೀಷನ್ ಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು. ನೀವು ಆ ಕಂಡೀಷನ್ ಅನ್ನ ರೆಪ್ರೆಸೆಂಟ್ ಮಾಡಿದ ನಂತರ ಉಳಿದದ್ದನ್ನ ರೆಪ್ರೆಸೆಂಟ್ ಮಾಡಬೇಕು. ಈಗ ಏನ್ ಹೇಳಿದಾರೆ ಅಂದ್ರೆ ಇಫ್ ಅ ಪರ್ಟಿಕ್ಯುಲರ್ ಪರ್ಸನ್ ಇಸ್ ಆಲ್ವೇಸ್ ಸೀಟೆಡ್ ಅಟ್ ದಿ ಮಿಡಲ್, ಐ ಗಿವ್ ದ ನೇಮ್ ಫಾರ್ 5 persons. A B C D E 5 ಜನ ಇದ್ದಾರೆ. A B C D E. ಇದರಲ್ಲಿ ಒಂದು ಪರ್ಟಿಕ್ಯುಲರ್ ಪರ್ಸನ್ ಈಸ್ ಆಲ್ವೇಸ್ ಸೀಟೆಡ್ ಅಟ್ ದಿ ಮಿಡಲ್. ಸೊ ಮಿಡಲ್ ಪೊಸಿಷನ್, ದಿಸ್ ಇಸ್ ದ ಮಿಡಲ್ ಪೊಸಿಷನ್. ಈ ಕಡೆ 2, ಈ ಕಡೆ 2, 5 ಜನ ಇರುವಾಗ ಮಿಡಲ್ ಪೊಸಿಷನ್ ಇಸ್ ದ ಥರ್ಡ್ ಪೊಸಿಷನ್ ಫ್ರಮ್ ದಿ ಲೆಫ್ಟ್ ಆರ್ ಥರ್ಡ್ ಪೊಸಿಷನ್ ಫ್ರಮ್ ದಿ ರೈಟ್. ಇದನ್ನ ನೀವು ಫಸ್ಟ್ ರೆಪ್ರೆಸೆಂಟ್ ಮಾಡ್ಬೇಕು. ಅಂದ್ರೆ ಇಲ್ಲಿಗೆ ಬರೋ ಜನ ನೀವು ಫಸ್ಟ್ ಹಾಕೋಬೇಕು. ಇಫ್ ಅ ಪರ್ಟಿಕ್ಯುಲರ್ ಪರ್ಸನ್ ಈಸ್ ಆಲ್ವೇಸ್ ಸೀಟೆಡ್ ಅಟ್ ದಿ ಮಿಡಲ್. ಪರ್ಟಿಕ್ಯುಲರ್ ಪರ್ಸನ್ ಯಾವ ಪರ್ಸನ್ ಅಂತ ಹೇಳಲಿಲ್ಲ. ಸೊ ನಾವು ಯಾವ್ದಾದ್ರು ಒಬ್ಬ ಪರ್ಸನ್ ಅನ್ನ ಮಿಡಲ್ ಬರ್ತಾನೆ ಅಂತ ತಗೊಳ್ಬೇಕು. ಐ ಟೇಕ್ ಇಟ್ ಆಸ್ ಡಿ. This is the particular person they are talking. or mention ಮಾಡಲ್ಲ ಯಾವ ಪರ್ಟಿಕ್ಯುಲರ್ ಪರ್ಸನ್ ಅಂತ ನಾವೇ ಅಸ್ಯೂಮ್ ಮಾಡ್ಕೊಳ್ಬೇಕು. ದಿಸ್ ಡಿ ಆಕ್ಯುಪೈಸ್ ದಿಸ್ ಪ್ಲೇಸ್. ಈಗ ಜಸ್ಟ್ ಥಿಂಕ್ ಮಾಡಿ, ಡಿ ಅನ್ನ ಬಿಟ್ಟು ಬೇರೆ ಯಾರು ಈ ಜಾಗಕ್ಕೆ ಬರಕ್ಕಾಗಲ್ಲ. ಆ ಪರ್ಟಿಕ್ಯುಲರ್ ಪರ್ಸನ್ ಯಾರು ಅಂತ ನಾನು ಡಿ ಅಂತ ಕನ್ಸಿಡರ್ ಮಾಡಿದೆ. ಈ ಪರ್ಟಿಕ್ಯುಲರ್ ಪರ್ಸನ್ ಅನ್ನ ಡಿ ಅಂತ ಕನ್ಸಿಡರ್ ಮಾಡಿದೆ. ಆ ಪರ್ಟಿಕ್ಯುಲರ್ ಪರ್ಸನ್ ಬಿಟ್ಟು ಉಳಿದವರು ಯಾರು ಈ ಪೊಸಿಷನ್ಗೆ ಬರೋ ಹಾಗಿಲ್ಲ. ಈಗ ಎಷ್ಟು ಜನ ಮಿಡಲ್ ಪೊಸಿಷನ್ಗೆ ಬರ್ಬೋದು?
ಒಬ್ರು ಮಾತ್ರ, ಡಿ ಮಾತ್ರ ಬರೋಕ್ ಸಾಧ್ಯ. ಸೊ 1 ಮಿಡಲ್ ಪೊಸಿಷನ್ ಅಲ್ಲಿ 1 ಬರ್ಬೇಕು. ಎಷ್ಟು ಜನ ಬರ್ಬೇಕು ಅಂತ ಕೌಂಟ್ ಮಾಡಿ ಇಲ್ಲಿ ಬರೀಬೇಕು. ಒಬ್ರು ಮಾತ್ರ ಬರ್ಲಿಕ್ಕೆ ಚಾನ್ಸ್, ಅವ್ರನ್ನ ಇಲ್ಲಿ ಬರ್ತೆ. ಈಗ ಥರ್ಡ್ ಕಂಡೀಷನ್ ಏನಂದ್ರೆ represent other things. represent other things. ಸೊ ಕಂಡೀಷನ್ ರೆಪ್ರೆಸೆಂಟ್ ಆದ ನಂತರ ನಾವು ಉಳಿದ ವಿಷಯಗಳನ್ನ ರೆಪ್ರೆಸೆಂಟ್ ಮಾಡಬೇಕು. ಕಂಡೀಷನ್ ನಂದಾಯ್ತು, ಇಫ್ ಅ ಪರ್ಟಿಕ್ಯುಲರ್ ಪರ್ಸನ್ ಇಸ್ ಆಲ್ವೇಸ್ ಸೀಟೆಡ್ ಅಟ್ ದಿ ಮಿಡಲ್, ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ ಅನ್ನು ಮಿಡಲ್ ಅಲ್ಲಿ ಹಾಕಿ ಆಯ್ತು. ಈಗ ನಾನು ಉಳಿದದ್ದನ್ನ ರೆಪ್ರೆಸೆಂಟ್ ಮಾಡಬೇಕು, ಉಳಿದ ಪರ್ಸನ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡಬೇಕು. ಈಗ ಉಳಿದ ಪರ್ಸನ್ಸ್ ಯಾರಂದ್ರೆ ಈ ಪೊಸಿಷನ್ಗೆ ಎ ಬರ್ಬೋದು, ಬಿ ಬರ್ಬೋದು, ಸಿ ಬರ್ಬೋದು, ಇ ಬರ್ಬೋದು. ಈ 4 ಜನರಲ್ಲಿ ಯಾರು ಫಸ್ಟ್ ಪೊಸಿಷನ್ಗೆ ಬರ್ಬೋದು. ಡಿ ಬರೋಕ್ಕಾಗಲ್ಲ, ಡಿ ಇಸ್ ದ ಪರ್ಟಿಕ್ಯುಲರ್ ಪರ್ಸನ್ ದೇ ಆರ್ ಟಾಕಿಂಗ್, ಅವನನ್ನ ನಾನು ಮಿಡಲ್ ಪೊಸಿಷನ್ಗೆ ಹಾಕಾಯ್ತು. ಸೊ ಈ ಜಾಗಕ್ಕೆ 4 ಜನ ಬರ್ಬೋದು. ಫಾರ್ ಎಕ್ಸಾಂಪಲ್ ಎ ಈ ಜಾಗಕ್ಕೆ ಬಂದ್ರು ಅಂತ ತಿಳ್ಕೊಳ್ಳಿ. ಎ ಇಲ್ಲಿ ಬರಕ್ಕಾಗಲ್ಲ, ಬಿ ಬರ್ಬೋದು, ಸಿ ಬರ್ಬೋದು, ಇ ಬರ್ಬೋದು. ಸೊ ಈ 3 ಜನ ಇಲ್ಲಿಗೆ ಬರ್ಬೋದು. ಸೊ 3 ಕೌಂಟ್ ಮಾಡಿ ಹಾಕಿ. ಈಗ ಸಿ ಇಲ್ಲಿಗೆ ಬಂದ್ರು ಅಂದ್ರೆ ಸಿ ಫೋರ್ತ್ ಪೊಸಿಷನ್ ಬರಕ್ಕಾಗಲ್ಲ, ಇಲ್ಲಿ ಬಿ ಬರ್ಬೋದು, ಇ ಬರ್ಬೋದು. ಸೊ 2. ಸಪೋಸ್ ಬಿ ಕಮ್ಸ್ ಹಿಯರ್, ಬಿ ಕೆನಾಟ್ ಕಮ್ ಟು ಲಾಸ್ಟ್ ಪ್ಲೇಸ್. ಇಲ್ಲಿಗೆ ಇ ಮಾತ್ರ ಬರೋಕ್ ಚಾನ್ಸ್, ಉಳಿದವ್ರದ್ದೆಲ್ಲ ಪೊಸಿಷನ್ ಆಕ್ಯುಪೈ ಆಗಿದೆ. ಸೊ ಇಲ್ಲಿಗೆ ಇ ಮಾತ್ರ ಬರ್ಬೋದು. ಇ ಅಂದ್ರೆ ಒಬ್ರು ಮಾತ್ರ 1 ಕೌಂಟ್ ಮಾಡಬೇಕು. ಇಲ್ಲಿ 2, ಇಲ್ಲಿ 1, ಇಲ್ಲಿ 3, ಇಲ್ಲಿ 4, ಇಲ್ಲಿ 1 ಕೌಂಟ್. ನೆಕ್ಸ್ಟ್ ವಾಟ್ ಯು ಹ್ಯಾವ್ ಟು ಡು, ಯು ಹ್ಯಾವ್ ಟು ಮಲ್ಟಿಪ್ಲೈ. ಸೊ 4 into 3 is 12, 12 into 1 12, 12 into 2 24, 24 into 1 is also 24. So answer for this question is 24. ಸೊ ಈ ತರ ಕ್ವಶನ್ಸ್ ಗಳು ಬರೋ ಚಾನ್ಸಸ್ ಇದೆ. ಸೊ ಹೇಗ್ ಮಾಡ್ಬೇಕು ಅಂತ ಹೇಳಿದ್ರೆ ಇನ್ನೊಂದ್ಸಲ ವಿಡಿಯೋ ನೋಡಿ, ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನ ಇನ್ನೊಂದ್ಸಲ ನೋಡ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಫೈನ್, ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. Next question, in how many ways 6 persons can sit in a row if 2 particular persons are always seated in the middle? ಕ್ವಶನ್ ಅರ್ಥ ಆದವರು, ಪ್ರೀವಿಯಸ್ ಕ್ವಶನ್ ಮಾಡಿದ್ದು ಅರ್ಥ ಆದವರು ಜಸ್ಟ್ ಪಾಸ್ ಮಾಡಿಬಿಟ್ಟು ಕ್ವಶನ್ ಅನ್ನು ಸಾಲ್ವ್ ಮಾಡೋಕೆ ಟ್ರೈ ಮಾಡಿ. ಇಲ್ಲಿ ನೋಡಿ ಹೌ ಮೆನಿ ವೇಸ್ ಅಂತಿದೆ. ಹೌ ಮೆನಿ ವೇಸ್ ಅಂತ ಇದ್ರೆ ದಟ್ ಈಸ್ ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಕ್ವಶನ್ಸ್ ಅಂತ ಬರೋ ಚಾನ್ಸಸ್ ಜಾಸ್ತಿ. ನೆಕ್ಸ್ಟ್ ಪರ್ಸನ್ಸ್ ಅಂತ ಇದೆ. ಅರೇಂಜ್ಮೆಂಟ್ ಆಫ್ ಪರ್ಸನ್ಸ್ ಈಸ್ ಆಲ್ವೇಸ್ ಪರ್ಮ್ಯುಟೇಷನ್. ಸೊ ಇದು ಪರ್ಮ್ಯುಟೇಷನ್ ಅಂತ ಗೊತ್ತಾಯ್ತು. ಪರ್ಮ್ಯುಟೇಷನ್ ಅಂತ ಗೊತ್ತಾದ ನಂತರ ಎಷ್ಟು ಚೇರ್ಸ್ ಇದೆ ಅಂತ ನೋಡಿ, ಪರ್ಸನ್ಸ್ ಎಷ್ಟು ಚೇರ್ಸ್ ಇದೆ ಅಂತ ನೋಡಿ. 6 persons ಕ್ಯಾನ್ ಸಿಟ್ ಇನ್ ಅ ರೋ. ಎಷ್ಟು ಚೇರ್ ಇದೆ ಅಂತ ಹೇಳಿಲ್ಲ. ಸೊ ಯು ಹ್ಯಾವ್ ಟು ಪುಟ್ ಎಷ್ಟು ಪರ್ಸನ್ಸ್ ಇದ್ದಾರೆ ಅಷ್ಟು ಚೇರ್ಸ್ ಹಾಕಬೇಕು. 2, 3, 4, 5, 6 ಪ್ಲೇಸಸ್ ಅಲ್ಲಿ ಕೂತ್ಕೊಳ್ಬೇಕು 6 persons. ಐ ವಿಲ್ ಗಿವ್ ದ ನೇಮ್ ಟು 6 persons. A, B, C, D, E, F. In a row, if 2 particular persons are always seated at the middle. ನಾನು ಆಲ್ರೆಡಿ ಹೇಳಿದ ಹಾಗೆ ಕಂಡೀಷನ್ ಅನ್ನ ಫಸ್ಟ್ ರೆಪ್ರೆಸೆಂಟ್ ಮಾಡಬೇಕು. ಕಂಡೀಷನ್ ಇದೆ, ಇಫ್ ಅಂತಿದೆ. ಕಂಡೀಷನ್ ನಂತರ ಏನಿದೆ, 2 particular persons are always seated in the middle. ಸೊ ಇಬ್ಬರು ಪರ್ಟಿಕ್ಯುಲರ್ ಪರ್ಸನ್ಸ್ ಅನ್ನ ನೀವೇ ಕನ್ಸಿಡರ್ ಮಾಡಬೇಕು. ಈ 6 ನೇಮ್ ನಾವೇ ಅಸ್ಯೂಮ್ ಮಾಡಿರೋದ್ರಿಂದ ಈ 6ರಲ್ಲಿ ಇಬ್ಬರನ್ನ ನಾನು ಕನ್ಸಿಡರ್ ಮಾಡಬೇಕು. ಯಾರೂ ಕನ್ಸಿಡರ್ ಮಾಡಬಹುದು. ಆನ್ಸರ್ ನಿಮ್ಗೆ ಸೇಮ್. ಯಾವುದೇ ಪರ್ಸನ್ ಅನ್ನ ಕನ್ಸಿಡರ್ ಮಾಡಿದ್ರು ಆನ್ಸರ್ ಸೇಮ್. ನಾನು ಸಿ ಮತ್ತೆ ಡಿ ಅನ್ನ ಕನ್ಸಿಡರ್ ಮಾಡ್ತೇನೆ. ಸಿ ಮತ್ತೆ ಡಿ ಮಿಡಲ್ ಪೊಸಿಷನ್ ಅನ್ನ ಆಕ್ಯುಪೈ ಮಾಡಬೇಕು. ನೀವೀಗ ಅಬ್ಸರ್ವ್ ಮಾಡಿ, 6 persons ಇದ್ದಾಗ ಮಿಡಲ್ ಪೊಸಿಷನ್ ಯಾವುದು? ಇದು ಆಗಲ್ಲ, ಇದು ಆಗಲ್ಲ. ಇದು 2 ಸೇರ್ಬಿಟ್ಟು ಮಿಡಲ್ ಪೊಸಿಷನ್. ದಿಸ್ ಈಸ್ ಆಲ್ಸೋ ಮಿಡಲ್ ಅಂಡ್ ದಿಸ್ ಈಸ್ ಆಲ್ಸೋ ಮಿಡಲ್. ಈ ಕಡೆ 2, ಈ ಕಡೆ 2. ಸೊ ದೀಸ್ 2 ಆರ್ ದ ಮಿಡಲ್ ಪೊಸಿಷನ್ಸ್ ಇಫ್ ದರ್ ಆರ್ 6 persons. ಸೊ 6 ಜನ ಇರುವಾಗ ಇದೆರಡು ಮಿಡಲ್ ಪರ್ಸನ್, 3ನೇದ್ದು ಮತ್ತೆ 4ನೇದ್ದು ಮಿಡಲ್ ಪೊಸಿಷನ್. ಸೊ ಇದರಲ್ಲಿ ಸಿ ಮತ್ತೆ ಡಿ ಆಕ್ಯುಪೈ ಆಗಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿಗೆ ಯಾರು ಬರ್ಬೋದು? ಈ 2 ಪೊಸಿಷನ್ಗೆ ಸಿ ಅಥವಾ ಡಿ ಬರಬೇಕು. ಇಲ್ಲಿಗೆ ಸಿನೂ ಬರ್ಬೋದು ಅಥವಾ ಡಿನೂ ಬರ್ಬೋದು. ಯಾರನ್ನು ನಾನು ಇನ್ನು ಪ್ಲೇಸ್ ಹಾಕಿಲ್ಲ. ಸಿ ಅಥವಾ ಡಿ ಮಿಡ್ಲ್ ಅಲ್ಲಿ ಇರಬೇಕು. ಇಲ್ಲಿ ಸಿ, ಇಲ್ಲಿ ಡಿ ಇರ್ಬೋದು, ಇಲ್ಲಿ ಡಿ, ಇಲ್ಲಿ ಸಿ ಇರ್ಬೋದು. ಅದು ಯಾವುದು ಕಂಡೀಷನ್ ಅವರು ಹೇಳಲಿಲ್ಲ. ಈಗ ಈ ಪೊಸಿಷನ್ಗೆ ಸಿನೂ ಬರ್ಬೋದು, ಡಿನೂ ಬರ್ಬೋದು. ಕೌಂಟ್ ಮಾಡಿ ಎಷ್ಟು ಜನ ಬರ್ಬೋದು? ಇಬ್ರು ಬರ್ಬೋದು. For example, C occupies this position. C cannot come to this position. Only D can occupy this position. ಈ ಜಾಗಕ್ಕೆ ಡಿ ಮಾತ್ರ ಬರ್ಬೋದು, ಅಂದ್ರೆ ಒಬ್ರು ಮಾತ್ರ ಬರ್ಬೋದು. ಸೊ ಅದು ಕಂಡೀಷನ್ ರೆಪ್ರೆಸೆಂಟ್ ಆದ ನಂತರ, ನಮ್ದು ಥರ್ಡ್ ಸ್ಟೆಪ್ ರೆಪ್ರೆಸೆಂಟ್ ರಿಮೈನಿಂಗ್ ಥಿಂಗ್ಸ್. ಈಗ ಈ ಜಾಗಕ್ಕೆ ಯಾರೆಲ್ಲ ಬರ್ಬೋದು? ಎ ಬರ್ಬೋದು, ಬಿ ಬರ್ಬೋದು, ಇ ಬರ್ಬೋದು, ಎಫ್ ಬರ್ಬೋದು. ಸಿ ಮತ್ತೆ ಡಿ ಬರಲ್ಲ, ಅವರನ್ನ ನಾನು ಮಿಡಲ್ ಪೊಸಿಷನ್ಗೆ ಹಾಕಾಯ್ತು. ಈ ಜಾಗಕ್ಕೆ 4 ಜನ ಬರ್ಬೋದು. ಎ ಇಲ್ಲಿ ಬಂದ್ರೆ ಬಿ
ಇ ಎಫ್ ಇಲ್ಲಿ ಬರಕ್ಕಾಗಲ್ಲ, ಇಲ್ಲಿ 3 ಜನ ಬರ್ಬೋದು. ಬಿ ಇಲ್ಲಿ ಬಂದ್ರೆ ನೆಕ್ಸ್ಟ್ ಪೊಸಿಷನ್ ಇರೋದು ಇದು, ಇದೆರಡನ್ನು ಆಕ್ಯುಪೈ ಮಾಡಿಸಿ ಆಯ್ತು ನಾನು. ಇಲ್ಲಿಗೆ ಇ ಮತ್ತೆ ಎಫ್ ಇಬ್ರು ಬರ್ಬೋದು. ಎಫ್ ಇಲ್ಲಿಗೆ ಬಂದ್ರೆ ಇ ಇಲ್ಲಿಗೆ ಬರ್ಬೇಕು. ಸೊ ಇಲ್ಲಿಗೆ 1. ಸೊ ಸಾರಿ, ನೆಕ್ಸ್ಟ್ ಉಳಿದ ನಂಬರ್ಸ್ ಅನ್ನು ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿ ಆನ್ಸರ್ ಎಷ್ಟು ಅಂತ ನೋಡಿ. 4 into 3 12, 12 into 2 24, 24 into 2 48. ಸೊ ಆನ್ಸರ್ ಈ ಕ್ವಶನ್ ಗೆ ಬಂದ್ಬಿಟ್ಟು 48. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾರಿಗೆ ಅರ್ಥ ಆಗಿಲ್ಲ ಅವರು ಜಸ್ಟ್ ವಿಡಿಯೋನ ಇನ್ನೊಂದ್ಸಲ ನೋಡ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಫೈನ್. Next question, in how many ways 5 persons can sit in a row if a particular person is always seated at the first position? ನೋಡಿ ಕ್ವಶನ್ ನೋಡಿದ ತಕ್ಷಣ ಇದು ಪರ್ಮಿಟೇಷನ್ ಕಾಂಬಿನೇಷನ್ ಕ್ವಶನ್ ಅಂತ ನಮ್ಗೆ ಅರ್ಥ ಆಯ್ತು. ಹೌ ಮೆನಿ ವೇಸ್ ಮತ್ತೆ ಪರ್ಸನ್ಸ್ ಇದಾರೆ, ಲೀನಿಯರ್ ಅರೇಂಜ್ಮೆಂಟ್ ಆಫ್ ಪರ್ಸನ್ಸ್, ಇಟ್ ಇಸ್ ಪರ್ಮಿಟೇಷನ್, ಆರ್ಡರ್ ಮ್ಯಾಟರ್ ಆಗುತ್ತೆ. ಸೊ ಆರ್ಡರ್ ಮ್ಯಾಟರ್ ಆಗುತ್ತೆ. ಪರ್ಮಿಟೇಷನ್ ಕ್ವಶನ್ ಅಂದ್ರೆ ನಾವು ವಿದೌಟ್ ಫಾರ್ಮುಲಾ ಟ್ರೈ ಮಾಡೋಕೆ ನೋಡ್ತೀವಿ. ಸೊ ವಿದೌಟ್ ಫಾರ್ಮುಲಾ 5 persons ಕ್ಯಾನ್ ಸಿಟ್ ಇನ್ ಅ ರೋ ಅಂತ ಹೇಳಿದ್ದಾರೆ. 3, 4, 5 ಎಷ್ಟು ಚೇರ್ಸ್ ಇದೆ ಅಂತ ಅವ್ರು ಹೇಳಲಿಲ್ಲ, ಹಾಗಾಗಿ ನಾನು 5 ಚೇರ್ಸ್ ಅನ್ನ ಹಾಕಿದ್ದೇನೆ. ಎಷ್ಟು ಚೇರ್ಸ್ ಇದೆ ಅಂತ ಹೇಳಲಿಲ್ಲ ಅಂತ ಹೇಳಿದ್ರೆ ಎಷ್ಟು ಜನ ಇದ್ದಾರೆ ಅಷ್ಟು ಪ್ಲೇಸಸ್ ಅನ್ನ ಹಾಕಬೇಕು. 5. ಈಗ ನಾನು ಐ ಗಿವ್ ದ ನೇಮ್ ಟು ದಿಸ್ 5 persons. ಎ ಬಿ ಸಿ ಡಿ ಇ 5 ಜನರಿಗೆ ಎ ಬಿ ಸಿ ಡಿ ಇ ಅಂತ ಹೆಸರು ಕೊಟ್ರೆ, ಈಗ ಅಬ್ಸರ್ವ್ ಮಾಡಿ ಕಂಡೀಷನ್ ಇದೆಯಾ? Yes, there is a condition. What is that condition? If a particular person is always seated at the first position. ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ ಅನ್ನ ಫಸ್ಟ್ ಪೊಸಿಷನ್ ಅಲ್ಲಿ ಹಾಕಬೇಕು. ನಾನು ಆ ಪರ್ಟಿಕ್ಯುಲರ್ ಪರ್ಸನ್ ಅನ್ನ ಬಿ ಅಂತ ಕನ್ಸಿಡರ್ ಮಾಡ್ತೇನೆ. ಸೊ ಈ ಪೊಸಿಷನ್ಗೆ ಫಸ್ಟ್ ಪೊಸಿಷನ್ಗೆ ಬಿ ಅನ್ನ ಬಿಟ್ಟು ಬೇರೆ ಯಾರು ಬರ್ಲಿಕ್ಕಿಲ್ಲ, ಫಸ್ಟ್ ಪೊಸಿಷನ್ ಅಂತ ಅವ್ರು ಹೇಳಿದ್ದಾರೆ. ಸೊ ಇಲ್ಲಿಗೆ ಎಷ್ಟು ಜನ ಬರ್ಬೋದು? ಬಿ ಮಾತ್ರ ಬರ್ಬೋದು, ಅಂದ್ರೆ ಒಬ್ರು ಮಾತ್ರ ಬರ್ಬೋದು. ಈಗ ಉಳಿದವರು 4 ಜನ, ಎ ಸಿ ಡಿ ಇ, ಇಲ್ಲಿಗೆ 4 ಜನರಲ್ಲಿ ಯಾರು ಬರ್ಬೋದು? 4. ಎ ಇಲ್ಲಿ ಬಂದ್ರೆ ಇಲ್ಲಿ ಬರಲ್ಲ, ಸಿ ಡಿ ಇ ಆಸ್ ಯೂಶುವಲ್ ಫಾಸ್ಟ್ ಆಗಿ ಮಾಡ್ತೇನೆ. 3. ಸಿ ಇಲ್ಲಿ ಬರಲ್ಲ, ಸಿ ಇಲ್ಲಿ ಬಂದ್ರೆ ಇಲ್ಲಿ ಬರಕ್ಕಾಗಲ್ಲ, ಡಿ ಇ ಇಲ್ಲಿಗೆ ಇಬ್ರು ಬರ್ಬೋದು. ಡಿ ಇಲ್ಲಿ ಬಂದ್ರೆ ಇಲ್ಲಿಗೆ ಡಿ ಬರಕ್ಕಾಗಲ್ಲ, ಇ ಮಾತ್ರ ಬರ್ಬೋದು 1. ಸೊ ಆನ್ಸರ್ ಇಸ್ 4 into 3 into 2 into 1 into 1, 12 into 2 24. ಸೊ ಇದಕ್ಕೆ ಆನ್ಸರ್ 24. So we'll go to the next question. In how many ways 5 persons can sit in a row if 3 particular people are always seated at the first 3 positions? Video pause ಮಾಡಿಬಿಟ್ಟು ಸಾಲ್ವ್ ಮಾಡೋಕೆ ಟ್ರೈ ಮಾಡಿ. ನಾವು ಪರ್ಮಿಟೇಷನ್ ಕಾಂಬಿನೇಷನ್ ಕ್ವಶನ್ ಅಂತ ಗೊತ್ತಾಯ್ತು. ಇನ್ ಹೌ ಮೆನಿ ವೇಸ್ ಅಂತ ಇದೆ, ಕ್ವಶನ್ ಓದುವಾಗ ಅರ್ಥ ಆಯ್ತು. ಪರ್ಸನ್ಸ್ ಇದ್ದಾರೆ, ಪರ್ಸನ್ಸ್ ಇದ್ರೆ ದಿಸ್ ಇಸ್ ಪರ್ಮಿಟೇಷನ್, ಆರ್ಡರ್ ಮ್ಯಾಟರ್ ಆಗುತ್ತೆ. 5 persons ಇದ್ದಾರೆ, ಅರ್ಥ ಆಗ್ಲಿಕ್ಕೆ ಈಸಿಯಾಗಿ ನಮ್ಗೆ ಸುಲಭವಾಗಿ ಗೊತ್ತಾಗ್ಲಿಕ್ಕೆ ಹೆಸರು ಕೊಡೋಣ. ಎಕ್ಸಾಮ್ ಅಲ್ಲೂ ನೀವು ಇದೇ ತರ ಮಾಡಬೇಕು. ಎ ಬಿ ಸಿ ಡಿ ಇ, ದೀಸ್ ಆರ್ ದಿ 5 persons ಕ್ಯಾನ್ ಸಿಟ್ ಇನ್ ಅ ರೋ. ರೋ ಅಲ್ಲಿ ಎಷ್ಟು ಚೇರ್ಸ್ ಇದೆ ಅಂತ ಹೇಳಲಿಲ್ಲ, ಹಾಗಾಗಿ ಎಷ್ಟು ಜನ ಇದ್ದಾರೋ ಅಷ್ಟು ಜನರದ್ದು ಅಷ್ಟು ಚೇರ್ಸ್ ಹಾಕಬೇಕು. 3, 4, 5 ಹಾಕಿದೆ. ಈಗ 5 ಚೇರ್ಸ್ ಹಾಕಿದ ನಂತರ 5 persons ಕ್ಯಾನ್ ಸಿಟ್ ಇನ್ ಅ ರೋ ಇಫ್ 3 particular people. ಸೊ ಆಲ್ರೆಡಿ ನಾನು ಹೇಳಿದ ಹಾಗೆ ಕಂಡೀಷನ್ಸ್ ಬಂದ್ರೆ ಇಫ್ ಅಂತ ಕಂಡೀಷನ್ ಬಂದಿದೆ, ಇಫ್ ಅಂತ ಕಂಡೀಷನ್ ಬಂದಿದೆ, ಕಂಡೀಷನ್ ಅನ್ನ ಫಸ್ಟ್ ರೆಪ್ರೆಸೆಂಟ್ ಮಾಡಬೇಕು. 3 particular people ಎ ಬಿ ಸಿ ಅಂತ ನಾನು ಕನ್ಸಿಡರ್ ಮಾಡ್ತೇನೆ. 3 particular people ಎ ಬಿ ಸಿ ಆರ್ ಆಲ್ವೇಸ್ ಸೀಟೆಡ್ ಅಟ್ ದಿ ಫಸ್ಟ್ 3 positions. ಈ ಪೊಸಿಷನ್ಸ್ ಅಲ್ಲಿ ಎ ಬಿ ಸಿ ಯಾರು ಬರಬೇಕು. ಫಸ್ಟ್ ಎ ಬರಬೇಕು, ಸೆಕೆಂಡ್ ಬಿ ಬರಬೇಕು, ಥರ್ಡ್ ಸಿ ಬರಬೇಕು ಅಂತ ಏನು ಕಂಡೀಷನ್ ಹೇಳಲಿಲ್ಲ. ಎ ಬಿ ಸಿ ಅವರು ಈ 3 ಪೊಸಿಷನ್ ಅಲ್ಲಿ ಇರಬೇಕು. ಇಲ್ಲಿ ಏನು ಬರ್ಬೋದು, ಬಿನು ಬರ್ಬೋದು, ಸಿನು ಬರ್ಬೋದು. ಸೊ ಹಾಗಾಗಿ ಇಲ್ಲಿಗೆ ಎ ಬರ್ಬೋದು, ಬಿ ಬರ್ಬೋದು, ಸಿ ಬರ್ಬೋದು. ಡಿ ಮತ್ತು ಇ ಅನ್ನು ನಾನು ಈ 3 particular people ಗೆ ಇನ್ಕ್ಲೂಡ್ ಮಾಡಿಲ್ಲ. ಈ ಪರ್ಟಿಕ್ಯುಲರ್ ಪೀಪಲ್ ಅಲ್ಲಿ ಮಾತ್ರ ಫಸ್ಟ್ ಪೊಸಿಷನ್ಗೆ ಬರೋಕ್ ಚಾನ್ಸ್. ಸೊ ಇಲ್ಲಿ 3 ಜನ ಬರ್ಬೋದು. ಇಲ್ಲಿಗೆ ಎ ಬಂದ್ರೆ ಇಲ್ಲಿಗೆ ಎ ಬರಕ್ಕಾಗಲ್ಲ, ಬಿ ಮತ್ತೆ ಸಿ ಇಲ್ಲಿಗೆ ಬರ್ಬೋದು 2. ಬಿ ಇಲ್ಲಿಗೆ ಬಂದ್ರೆ ಸಿ ಇಲ್ಲಿಗೆ ಬರಕ್ಕಾಗಲ್ಲ, ಸಿ ಇಲ್ಲಿಗೆ ಬರ್ತಾರೆ 1. ಸೊ ಇಲ್ಲ ಆಯ್ತು. ಈಗ ಡಿ ಮತ್ತೆ ಇ ಈ 2 ಪೊಸಿಷನ್ ಆಕ್ಯುಪೈ ಮಾಡಬೇಕು. ಇಲ್ಲಿ ಡಿನು ಬರ್ಬೋದು, ಇನು ಬರ್ಬೋದು. ಸೊ 2. ಸಪೋಸ್ ಡಿ ಇಲ್ಲಿಗೆ ಬಂದ್ರೆ ಇ ಇಲ್ಲಿಗೆ ಬರ್ತಾರೆ, ಈ 1. ಸೊ ಆನ್ಸರ್ ಇಸ್ 3 into 2 into 1 into 2 into 1. 3 into 2 into 1 6, 6 into 2 12, 12 into 1 12. So answer for this question is 12.
ಸೊ ಪ್ರತಿ ಕ್ವಶನ್ ಸಾಲ್ವ್ ಮಾಡುವಾಗ ವಿಡಿಯೋನ ಪಾಸ್ ಮಾಡಿಬಿಟ್ಟು ಕ್ವಶನ್ ಅನ್ನು ಅರ್ಥ ಮಾಡ್ಕೊಂಡು ನೀವೇ ಸಾಲ್ವ್ ಮಾಡಿಬಿಟ್ಟು ನಂತರ ಎಕ್ಸ್ಪ್ಲನೇಷನ್ ಅಲ್ಲಿ ಹೇಗೆ ಕೊಟ್ಟಿದ್ದೇವೆ ಹಾಗೆ ನೋಡ್ಬಿಟ್ಟು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್. Next question, last question of this class. Arun, Bhuvan, Tarun, Varun, Naveen are 5 friends. Correct ಆಗಿ ಹೆಸರು ನೋಡ್ಕೊಳ್ಳಿ. Arun, Bhuvan, Tarun, Varun, Naveen are 5 friends. In how many ways ಅಂತ question ಸ್ಟಾರ್ಟ್ ಆಗಿದೆ. Might be a permutation combination question. They can sit in a row. ಒಂದು ರೋ ಅಲ್ಲಿ ಕೂತ್ಕೊಳ್ಬೇಕು. For a photograph. If Varun always sits at the first place and Bhuvan always sits at the third place, ಅದು ಕಂಡೀಷನ್. ಈಗ ಎಷ್ಟು ಪರ್ಸನ್ಸ್ ಇದ್ದಾರೆ ಅಂತ ಅವ್ರು ಹೇಳಲಿಲ್ಲ. ಎಷ್ಟು ಪರ್ಸನ್ಸ್ ಇದ್ದಾರೆ ಅಂದ್ರೆ 5 ಪರ್ಸನ್ಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಸಾರಿ, 5 ಪರ್ಸನ್ಸ್ ಆರ್ ದೇರ್. ನೇಮ್ ಅವರೇ ಕೊಟ್ಟಿರೋದ್ರಿಂದ ಅರುಣ್, ಭುವನ್, ತರುಣ್, ವರುಣ್, ನವೀನ್. These are the 5 persons they have given. This is Varun. ಈಗ 5 ಪರ್ಸನ್ಸ್ ಎಷ್ಟು ಚೇರ್ಸ್ ಇದೆ ಅಂತ ಹೇಳಲಿಲ್ಲ. ಅವ್ರು 5 ಜನನ ಫೋಟೋಗ್ರಾಫ್ಗೆ ಕುತ್ಕೊಳ್ಬೇಕು. 3, 4, 5 5 ಜನನ ಫೋಟೋಗ್ರಾಫ್ಗೆ ಕುತ್ಕೊಳ್ಬೇಕು. ಇನ್ ಹೌ ಮೆನಿ ವೇಸ್ ದೇ ಕ್ಯಾನ್ ಸಿಟ್ ಇನ್ ಅ ರೋ ಫಾರ್ ಅ ಫೋಟೋಗ್ರಾಫ್. ಇಫ್ ಅಂತಿದೆ ನೋಡಿ, there is a condition if ಅಂತಿದೆ. ಸೊ ಇಫ್ ವರುಣ್ ಕಂಡೀಷನ್ ಅನ್ನ ಫಸ್ಟ್ ರೆಪ್ರೆಸೆಂಟ್ ಮಾಡಬೇಕು. ನಾವು ಕಂಡೀಷನ್ ಅನ್ನ ಫಸ್ಟ್ ರೆಪ್ರೆಸೆಂಟ್ ಮಾಡಬೇಕು. ಇಫ್ ವರುಣ್ always sits at the first place. ಈ ಫಸ್ಟ್ ಪ್ಲೇಸ್ ಅಲ್ಲಿ ಯಾರು ಬರೋಕ್ ಚಾನ್ಸ್? ವರುಣ್ ಮಾತ್ರ. ಅಂಡ್ ಭುವನ್ ಆಲ್ವೇಸ್ ಸಿಟ್ಸ್ ಅಸ್ ದಿ ಥರ್ಡ್ ಪ್ಲೇಸ್ ಇದು, ಇಲ್ಲಿ ಭುವನ್ ಬರ್ತಾರೆ. ಸೊ ವರುಣ್ ಫಸ್ಟ್ ಪ್ಲೇಸ್, ಭುವನ್ ಥರ್ಡ್ ಪ್ಲೇಸ್. ಅವರು ಸ್ಪೆಸಿಫಿಕ್ ಆಗಿ ಒಬ್ಬೊಬ್ಬರಿಗೆ ಒಂದೊಂದು ಪ್ಲೇಸ್ ಕೊಟ್ಟಿದ್ದಾರೆ. ಹಾಗಾಗಿ ಫಸ್ಟ್ ಪ್ಲೇಸ್ಗೆ ಎಷ್ಟು ಜನ ಬರ್ಬೋದು? ವರುಣ್ ಅನ್ನ ಬಿಟ್ಟು ಯಾರು ಬರಕ್ಕಾಗಲ್ಲ. ಕ್ವಶನ್ ಪ್ರಕಾರ ಫಸ್ಟ್ ಪ್ಲೇಸ್ಗೆ ವರುಣ್ ಅಂದ್ರೆ ಒಬ್ಬರು ಪರ್ಸನ್ ಮಾತ್ರ ಫಸ್ಟ್ ಪ್ಲೇಸ್ಗೆ ಬರೋಕ್ ಸಾಧ್ಯ. ಇನ್ನು ಭುವನ್ ಆಲ್ವೇಸ್ ಸಿಟ್ಸ್ ಅಸ್ ದಿ ಥರ್ಡ್ ಪ್ಲೇಸ್ ಅಂತ ಹೇಳಿದ್ದಾರೆ. ಸೊ ಭುವನ್ ಥರ್ಡ್ ಪ್ಲೇಸ್ಗೆ ಎಷ್ಟು ಜನ ಬರ್ಬೋದು? ಒಬ್ರು ಮಾತ್ರ. ಅದನ್ನ ರೆಪ್ರೆಸೆಂಟ್ ಮಾಡಿದ್ದಾಯ್ತು. ಕಂಡೀಷನ್ ಅನ್ನ ರೆಪ್ರೆಸೆಂಟ್ ಮಾಡಿದ ನಂತರ ನಾವು ಉಳಿದ ವಿಷಯಗಳನ್ನ ರೆಪ್ರೆಸೆಂಟ್ ಮಾಡಬೇಕು. ವರುಣ್ ಆಯ್ತು, ಭುವನ್ ಆಯ್ತು. ವರುಣ್ ಮತ್ತೆ ಭುವನ್ ಅನ್ನ ರೆಪ್ರೆಸೆಂಟ್ ಮಾಡಿದ ನಂತರ ಇನ್ನು 3 ಜನ ಇದ್ದಾರೆ, ಅವರನ್ನ ರೆಪ್ರೆಸೆಂಟ್ ಮಾಡಬೇಕು. ಅವ್ರಿಗೇನು ಕಂಡೀಷನ್ ಇಲ್ಲ, ಅವರು ಎಲ್ಲೂ ಹೇಗೂ ಕೂತ್ಕೊಳ್ಬಹುದು. ಹಾಗಾದ್ರೆ ಇಲ್ಲಿಗೆ ಅರುಣ್ ಬರ್ಬೋದು, ತರುಣ್ ಬರ್ಬೋದು, ನವೀನ್ ಬರ್ಬೋದು. ಅರುಣ್, ತರುಣ್, ನವೀನ್ ಅಲ್ಲಿ ಯಾರು ಈ ಪ್ಲೇಸ್ಗೆ ಬರ್ಬೋದು. ಸೊ ಈ ಪ್ಲೇಸ್ಗೆ ಎಷ್ಟು ಜನ ಬರ್ಬೋದು? 3 ಜನ ಬರ್ಬೋದು. ಫಾರ್ ಎಕ್ಸಾಂಪಲ್ ಅರುಣ್ ಇಲ್ಲಿಗೆ ಬಂದ ಅಂತಂದ್ರೆ ಇಲ್ಲಿಗೆ ತರುಣ್ ಬರ್ಬೋದು, ನವೀನ್ ಬರ್ಬೋದು. ಸೊ ಈ ಜಾಗಕ್ಕೆ ಎಷ್ಟು ಜನ ಬರ್ಬೋದು ಕೌಂಟ್ ಮಾಡಿ? 2. ಈಗ ತರುಣ್ ಈ ಜಾಗಕ್ಕೆ ಬಂದ್ರೆ ಲಾಸ್ಟ್ ಪೊಸಿಷನ್ಗೆ ನವೀನ್ ಮಾತ್ರ ಪೆಂಡಿಂಗ್ ಇರೋದು. ನವೀನ್ ಈ ಪ್ಲೇಸ್ಗೆ ಬರ್ತಾರೆ. 1. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 1 into 3 3, 3 into 1 3, 3 into 2 6, 6 into 1 6. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 6. ಈ ಕಂಡೀಷನ್ ಕೊಟ್ಟಿರೋದ್ರಿಂದ ಈ ಕಂಡೀಷನ್ ಪ್ರಕಾರ 6 ಟೈಪ್ ಅಲ್ಲಿ ನಾವು ಅವರನ್ನ ಫೋಟೋಗ್ರಾಫಿಗೆ ಅರೇಂಜ್ ಮಾಡಬಹುದು ಅಂತ ಅರ್ಥ. ಸೊ ದಿಸ್ ಇಸ್ ಇಟ್. We'll be dealing permutations and combinations in coming videos also. Around 15 videos ಅಲ್ಲಿ permutations combinations ಮಾಡ್ತೀವಿ. ಸೆಕೆಂಡ್ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದೀವಿ. In case you have not watched first video, ಆರ್ಡರ್ ಆಗಿ ನೋಡ್ತಾ ಬನ್ನಿ. Thank you very much.